ನಾನು 2 ವರ್ಷ 5 ತಿಂಗಳು 6 ದಿವಸ ಆದಮೇಲೆ ಮೊದಲನೇ ಬಾರಿಗೆ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರೋದು. ನಾನು ಕಾರ್ಯಕ್ರಮದ ವ್ಯವಸ್ಥೆಯನ್ನೆಲ್ಲ ನೋಡಿದೆ. ಅವರು ಆಯೋಜಿಸಿರೋದು ಒಟ್ಟು 115 ನಿಮಿಷಗಳ ಕಾರ್ಯಕ್ರಮ ಇದು. ನನಗೊಂದು 5 ನಿಮಿಷ ಕೊಟ್ಟಿದ್ದಾರೆ. ಎಲ್ಲರ ಹೆಸರು ಹೇಳ್ತಾ ಹೋದರೆ ಅದಕ್ಕೆ ಟೈಮ್ ಆಗಿಬಿಡುತ್ತೆ. ನಮ್ಮದು ಬಹಳ ವಿಚಿತ್ರವಾದ ಸಮಾಜ. ಚೆನ್ನಾಗಿದ್ದಾಗ ಎಲ್ಲರೂ ನಮ್ಮವರೇ, ಹೆಚ್ಚು ಕಡಿಮೆ ಇದ್ರೆ ಯಾರೂ ನಮ್ಮವರಲ್ಲ. ರವಿಕಿರಣ್ ಅವ್ರ ಪುಸ್ತಕ ನಾನು ಓದಬೇಕಾಗಿದೆ. ಬರೆಯೋರು ಕೂಡ ಎಲ್ಲ ಚೆನ್ನಾಗಿರೋದೇ ಬರೀತಾರೆ. ಬೇರೆ ಬರೆದಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಓದ್ದೆ ನಾನು ಹೇಳಕ್ಕೆ ತಯಾರಾಗಿಲ್ಲ. ನನಗೆ ಕೊಟ್ಟಿರುವ ಸಮಯ ಮೀರಿದಂತೆ ಜಾಲಪ್ಪನವರನ್ನ ಬಲ್ಲವನಾಗಿ 4 ಮಾತಾಡೋ ಪ್ರಯತ್ನ ಮಾಡ್ತೇನೆ. ನನಗೆ ಅವರ ಪರಿಚಯ 73-74ರಲ್ಲಾಯಿತು. ಅವರು ರಾಜ್ಯ ಭೂ ಅಭಿವೃದ್ಧಿ ಬ್ಯಾಂಕಿಗೆ, ಈಗ ಅದನ್ನು PCARD ಬ್ಯಾಂಕ್ ಅಂತಾರೆ, ಆಗ ಸ್ಟೇಟ್ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳ್ತಾ ಇದ್ರು. ಅದರ ಅಧ್ಯಕ್ಷರನ್ನಾಗಿ ಮಾಡಬೇಕಾಗಿದ್ರೆ ಸಚ್ಚಿದಾನಂದ ಅಂತ ಹೇಳಿ ಮುಖ್ಯಮಂತ್ರಿಗಳ, ದೇವರಾಜ ಅರಸು ಅವರಾಗ ಮುಖ್ಯಮಂತ್ರಿಗಳು, ರಾಜಕೀಯ ಕಾರ್ಯದರ್ಶಿಗಳಿದ್ದರು. ಅವ್ರ ಮಧ್ಯಪ್ರವೇಶದಿಂದ ಇವರನ್ನು SLD ಬ್ಯಾಂಕ್ ಅಧ್ಯಕ್ಷರು ಮಾಡಿದರು. ಅನಂತರ ಅವರು ಅಪೆಕ್ಸ್ ಬ್ಯಾಂಕು, ಫೆಡರೇಷನ್ನು ಎಲ್ಲವನ್ನೂ ನೋಡಿದ್ದಾರೆ. ಜಾಲಪ್ಪನವರ ಬದುಕು 3 ಭಾಗಗಳಾಗಿ ವಿಂಗಡಿಸಬೇಕು. ಜಾಲಪ್ಪ 1, ಜಾಲಪ್ಪನವರು 2, ಜಾಲಪ್ಪನವರು 3. ಬಹಳ ಜನ ಇಲ್ಲಿ ಬರೋರು, ಹೋಗೋರು, ಕೂತಿರೋರು ಎಲ್ಲ ಜಾಲಪ್ಪ 3ರವರ ಪರಿಚಯ ಇರೋರೇ ಹೊರತು 1, 2ರ ಪರಿಚಯ ಇರೋರು ಬಹಳ ಕಡಿಮೆ ಇರ್ತಾರೆ. 1, 2ರ ಪರಿಚಯ ಇರ್ತಕ್ಕಂಥವ್ರು ವೆಂಕಟಾಚಲಯ್ಯನವ್ರು ಇಲ್ಲಿದ್ದಾರೆ. ನರಸಿಂಹಯ್ಯನವ್ರು ಬಂದಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಇದ್ದಾರ. ಇನ್ನು ಕೆಲವರೆಲ್ಲ ಕಾಣ್ತಾ ಇಲ್ಲ. ನನಗೂ ಜಾಲಪ್ಪನವರ ಮೊದಲನೇ ಭಾಗದ ಪರಿಚಯ ಕಡಿಮೆನೆ. ಆದರೆ SLD ಬ್ಯಾಂಕ್ ಅಧ್ಯಕ್ಷರಾಗಿ ಅಲ್ಲಿಯ ಕೆಲಸ ಮಾಡ್ತಕ್ಕಂಥ ನೌಕರರು ಸಹಕರಿಸದೇ ಇದ್ದಾಗ ನಮ್ಮನ್ನೆಲ್ಲ ಸಂಪರ್ಕ ಮಾಡಿ ಎಲ್ಲ ಕಡೆಯಿಂದ ರೈತರನ್ನು ಕರೆಸಿ ಆ ನೌಕರರ ಮೇಲೆ ರೈತರಿಂದ ಪ್ರತಿಭಟನೆ SLD ಬ್ಯಾಂಕ್ ಆವರಣದಲ್ಲಿ ಮೊದಲನೇ ಸಲ ಮಾಡಿಸಿದ್ದು ಇತಿಹಾಸದಲ್ಲಿ ಜಾಲಪ್ಪನವರು. ಇದು ಕೇವಲ ಒಂದು ಎಕ್ಸಾಂಪಲ್ ಅಷ್ಟೇ. ನಂತರ ಅರಸೂರವರು ಅಧಿಕಾರ ಕಳ್ಕೊಳ್ತಾರೆ. ಇಂದಿರಾ ಗಾಂಧಿ ಅವರ ಹೆಸರನ್ನ ಇಲ್ಲಿ ನೋಂದಾಯಿಸಬೇಕಾಗಿದ್ರೆ ಜಾಲಪ್ಪನವರು ಶ್ರದ್ಧೆ ವಹಿಸ್ತಾರೆ. ಅದರಿಂದ ಅನೇಕ ಕಷ್ಟ ಅನುಭವಿಸ್ತಾರೆ. ಅರಸು ಅವರ ಅಧಿಕಾರ ಕಳ್ಕೊಂಡ ಮೇಲೆ ನಮಗೆ ಕೆಲವರಿಗೆ ಅಗ್ನಿ ಪರೀಕ್ಷೆ. ಜಾಲಪ್ಪನವರನ್ನ ನಾವು ವಿಧಾನ ಪರಿಷತ್ತಿಗೆ ತರಬೇಕಾಯ್ತು. ನಾವು ಇದ್ದ 28-29 ಜನರಲ್ಲಿ ಚುನಾವಣೆ ಬೆಳಗ್ಗೆ ಅಂದರೆ ಹಿಂದಿನ ದಿವಸ 6-8 ಜನ ಹೊರಟೋಗ್ರು. ನಾವು ಉಳಿದವರು ಅಷ್ಟೇ ಜನ ಅವ್ರನ್ನ ಮೊದಲು ವಿಧಾನ ಪರಿಷತ್ತಿಗೆ ತಂದ್ವಿ. ಸಕ್ರಿಯವಾಗಿದ್ದರು. ರಾಮೇಗೌಡರು 83ರ ಚುನಾವಣೆಗೆ ನಿಲ್ಲೋದಕ್ಕೆ ತಯಾರಾಗಲಿಲ್ಲ. 82ರಲ್ಲಿ ದೇವರಾಜ ಅರಸು ತೀರ್ಕೊಂಡ್ರು. ಆ ಅಸಹಾಯಕ ಸ್ಥಿತಿಯಲ್ಲಿ ಅತ್ಯಂತ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ಒಂದು ಹಿಂದುಳಿದ ಸಮಾಜಕ್ಕೆ ಸೇರಿ ಕಾಂಗ್ರೆಸ್ಸಿನ ವಿರುದ್ಧ ಅಸೆಂಬ್ಲಿಗೆ ಆರಿಸಿ ಬಂದರು. ಅದು ಒಂದು ಸಲಕ್ಕಿಲ್ಲ, ಸತತವಾಗಿ 4 ಚುನಾವಣೆ ಆಯಿತು.
ಅನೇಕ ರಾಜಕೀಯ ಕಾರಣಗಳಿಂದಾಗಿ ರಾಜ್ಯ ಸಚಿವ ಸಂಪುಟಕ್ಕೆ ಸೇರ್ತಾರೆ. ಸಹಕಾರ ಮಂತ್ರಿಗಳಾಗಿ ಇವತ್ತು ಹಾಪ್ಕಾಮ್ಸ್ ಅಂತ ನಾವು ನೋಡ್ತಾ ಇದ್ರೆ ಅದಕ್ಕೆ ಅವರೇ ಕಾರಣ. ಬೇರೆ ಎಲ್ಲ ಡೀಟೇಲ್ಸ್ಗೆ ನಾನು ಹೋಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಪ್ರಭಾಕರ್ ಆಮೇಲೆ ಮಾಡುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಿಕೊಳ್ಬೇಕು. ರಾಚಯ್ಯನವರು ಹೋಮ್ ಮಿನಿಸ್ಟರ್ ಆದಾಗ, ಎಜುಕೇಶನ್ ಮಿನಿಸ್ಟರ್ ಆದಾಗ, ಜಾಲಪ್ಪನವರು ಹೋಮ್ ಮಿನಿಸ್ಟರ್ ಆದಾಗ, ರೆವಿನ್ಯೂ ಮಿನಿಸ್ಟರ್ ಆದಾಗ ಯಾರು ಸಂಘಟಿತರು ಅವರನ್ನ ಬಹಳ ತೀವ್ರವಾಗಿ ವಿರೋಧ ಮಾಡಿದರು. ಎಲ್ಲಿ ಹೊರಗಡೆ ಅಲ್ಲ, ಆಡಳಿತ ಪಕ್ಷದಲ್ಲೇ ಇವರು ರೂಪಾಂತರಗೊಳ್ತಾರೆ. ಇವರ ವೇದಿಕೆಗಳು ಬೇರೆ ಇರುತ್ತೆ, ಪಾರ್ಟಿಗಳು ಬೇರೆ ಇರುತ್ತೆ, ಇವ್ರ ಮನಸ್ತತ್ವ ಎಲ್ಲ ಒಂದೇ ಇರುತ್ತೆ. ಅವತ್ತು ಅವರೇ, ಇವತ್ತು ಅವರೇ, ದೇವರಾಜ ಅರಸಿದ್ದಾಗಲೂ ಅವರೇ. ಆದರೆ ಈಗ ಒಂದು ಬದಲಾವಣೆ ಏನಂದ್ರೆ ಹಣದ ಬಹಳ ಮಹತ್ತರವಾದಂತಹ ಪಾತ್ರ ಇದೆ. ಅಂತಹ ಕಠಿಣ ದಿನಗಳಲ್ಲಿ ಜಾಲಪ್ಪನವರು ಒಂದು ದಿವಸವೂ ರಾಜಿ ಆಗಲಿಲ್ಲ. ಯಾರ ಹತ್ರಲ್ಲೂ ಹೋಗಿ ಜೋಲು ಸುರಿಸ್ಕೊಂಡು ನಿಂತ್ಕೊಂಡು ಬೇಡಲಿಲ್ಲ. ಬಹಳ ಧೈರ್ಯವಾಗಿ ಎಲ್ಲ ಸವಾಲುಗಳನ್ನು ಎದುರಿಸಿದರು. ಎಲ್ಲರೂ ದೇವರಾಜ ಅರಸರ ಅನುಯಾಯಿಗಳಾಗೋದಕ್ಕೆ ಅರ್ಹರಲ್ಲ. ಯಾರು ಸ್ವಾಭಿಮಾನದಿಂದ ಬದುಕ್ತಾರೆ, ತಲೆ ಎತ್ತಿ ನಿಲ್ತಾರೆ, ಯಾರು ಎಂದೂ ಬಗ್ಗೋದಿಲ್ಲ, ಯಾರು ಎಲ್ಲೂ ಹೋಗಿ ದೇಹಿ ಅಂತ ಕೇಳೋದಿಲ್ಲ, ಅಂತಹವರಿಗೆ ಮಾತ್ರ ದೇವರಾಜ ಅರಸರವರ ಅನುಯಾಯಿಗಳು ಅಂತ ಹೇಳೋದಕ್ಕೆ ಆಗುತ್ತೆ. ಆ ಕಾರಣದಿಂದ ಈಗ ನನಗೆ ಜಾಲಪ್ಪನವರು ಬಂದು ಕೊಡೋದು ಏನೂ ಇಲ್ಲ. ವಿಶೇಷವಾಗಿ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಅವರ ದಿಟ್ಟತನ ಅವರನ್ನ ಕೊಲೆಗಡಕನ ಸ್ಥಾನಕ್ಕೆ ತಗೊಂಡೋಗಿ ನಿಲ್ಲಿಸ್ಬಿಡ್ತು ಕಡೆಗೆ. ಆ ದಿನಗಳು ಅವರು ಅನುಭವಿಸಿದ ಮಾನಸಿಕ ಹಿಂಸೆ, ಅವರಿಗಾದ ಅಪಮಾನ ಇನ್ನೇನು ಮುಗದೇ ಹೋದ್ರು ಜಾಲಪ್ಪ ಅನ್ನೋ ತರ ಮಾತನಾಡಿದ್ರು. ಹೆಗ್ಡೆ ಅವರು ಈ ಕಾಲೇಜನ್ನು ಪ್ರಾರಂಭ ಮಾಡೋದಕ್ಕೆ ಇವರಿಗೆ ಪ್ರೋತ್ಸಾಹ ಕೊಟ್ಟು ಕಾಲೇಜ್ ಮಾಡಿದ ಮೇಲೆ ಒಂದು ರೀತಿಯ ಶಕ್ತಿ ಚೈತನ್ಯ ಜಾಲಪ್ಪನವ್ರಿಗೆ ಬಂತು. ತನ್ನನ್ನು ನಂಬಿದವರಿಗೆ ಸಹಾಯ ಮಾಡೋಕ್ಕೆ, ತಾನು ಅಂದ್ಕೊಂಡಿದ್ದು ಮಾಡೋದಕ್ಕೆ, ಧೈರ್ಯವಾಗಿ ನಿಲ್ಲೋದಕ್ಕೆ ಅವ್ರಿಗೆ ಒಂದು ಬಲ ಬಂತು. ಬಹುಶಃ ಈ ಕಾಲೇಜೇ ಇಲ್ಲದೇ ಇದ್ದಿದ್ರೆ, ಈ ಶಕ್ತಿ ಚೈತನ್ಯ ಅವ್ರಿಗೆ ಬರದೇ ಇದ್ರೆ ಅವ್ರನ್ನ ಯಾರು ಇವತ್ತು ನೆನಪಿಸ್ಕೊಳ್ಳೋರೇ ಇರ್ತಾ ಇರಲಿಲ್ಲ. ಯಾರದು ತಪ್ಪಲ್ಲ, ಸಮಾಜ ಇರೋದೇ ಹಾಗೆ. ನಂತರ ಲೋಕಸಭೆಗೆ ಪ್ರವೇಶ, ಅನಿರೀಕ್ಷಿತ ಸನ್ನಿವೇಶಗಳಲ್ಲಿ ಹಿರಿಯರಾದ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾದ ಮೇಲೆ ಮಂತ್ರಿಗಳ ಪ್ರಮಾಣ ವಚನ ಆಗಬೇಕಾಗತ್ತೆ. ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳ ಪ್ರಶ್ನೆ ಬಂದಾಗ ಜಾಲಪ್ಪನವರ ಹೆಸರು ಇರಲಿಲ್ಲ. ನಾವೆಲ್ಲ ಅಶೋಕ ಹಾಲ್ನಲ್ಲಿ ಇದ್ದೀವಿ. ರಾಜ್ಯ ಮಂತ್ರಿಗಳ ಪಟ್ಟಿಯಲ್ಲಿ ಇವ್ರದಿತ್ತು. ಅಲ್ಲಿ ಏನೂ ಅವಾಂತರ ಮಾಡದೆ ಬಂದು ಕರ್ನಾಟಕ ಬಂದಲ್ಲಿ ತಕ್ಷಣ ರಾಜೀನಾಮೆ ಪತ್ರವನ್ನು ಕಳಿಸಿದ್ರು. ಒಬ್ಬ ಈಡಿಗ ಸಮಾಜದಲ್ಲಿ ಹುಟ್ಟಿ ದೊಡ್ಡಬಳ್ಳಾಪುರದಂತಹ ಕ್ಷೇತ್ರದಲ್ಲಿ ಏನೂ ಜನಸಂಖ್ಯೆ ಇಲ್ಲದೆ ಇರೋ ಕಡೆಗೆ ಜನಪ್ರತಿನಿಧಿಯಾಗಿ ಹೊರಗೆ ಬಂದು ತನ್ನ ಸ್ವಾಭಿಮಾನಕ್ಕೆ ತನಗೆ ಗೌರವ ಸಿಗಲಿಲ್ಲ ಅಂತಂದಾಗ ಆ ಧೈರ್ಯ ಅಂಗಡಿಯಲ್ಲಿ ಸಿಗೋದಲ್ಲ, ಯಾರಿಂದಲೋ ಬಾರೋ ಮಾಡ್ಕೊಳ್ಳೋದಲ್ಲ, ರಕ್ತಗತವಾಗಿ ಬರಬೇಕಾಗಿದೆ. ಅವರ ಜನ್ಮ ಶತಾಬ್ದಿಯನ್ನು ನಾವು ಆಚರಣೆ ಮಾಡೋದಂದ್ರೆ ಬೇರೆ ಎಲ್ಲ ಬದಿಗಿಡಿ ಆ ಸಿಟ್ಟು, ಆ ನಿಷ್ಠುರ ಮಾತು, ಆ ಕೆಚ್ಚು, ಆ ಧೈರ್ಯ, ಅದನ್ನು ನಾವು ನೆನಪು ಮಾಡ್ಕೋಬೇಕು, ಗೌರವಿಸ್ಬೇಕು, ಹಾಗೆ ಬದುಕೋದಕ್ಕೆ ಪ್ರಯತ್ನ ಮಾಡಬೇಕು. ನಮಗೂ ಅವ್ರಿಗೂ ಎಲ್ಲ ಸುಮಧುರವಾದ ಸಂಬಂಧ ಏನಿರಲಿಲ್ಲ. ಸಾಕಷ್ಟು ವಿಚಾರಗಳಲ್ಲಿ ಅವ್ರಿಗೂ ನಮಗೂ ಘರ್ಷಣೆ ಇತ್ತು.
ನಾನು ಎಂದೂ ಅವ್ರ ಹತ್ರ ಇವತ್ತಿಗೂ ಕೂಡ ಅವ್ರ ಅಧ್ಯಕ್ಷರಲ್ಲೇ ಇದ್ದಾರೆ, ಸೀಟ್ ಬೇಕು ಅಂತ ಅವ್ರ ಹತ್ರಕ್ಕೆ ಹೋದವನ್ನೆಲ್ಲ ಸೀಟ್ ಕೇಳೇ ಇಲ್ಲ. ಯಾವ ಚುನಾವಣೆಗೂ ಯಾವತ್ತು ನಿಮ್ಮನ್ನು ಮೊದಲುಗೊಂಡು ದುಡ್ಡು ಕೇಳಿಲ್ಲ. ಆದರೆ ಈ ಸಂಸ್ಥೆ ಇವತ್ತು ನಮ್ಮ ಜಿಲ್ಲೆಯಲ್ಲಿನ ಜನರ ಬದುಕನ್ನ ಬಹಳ ಮಟ್ಟಿಗೆ ಸುಧಾರಿಸಿದೆ. ಕಾಲೇಜ್ ವಿಚಾರ ಹೇಳ್ತಾ ಇಲ್ಲ, ಹಾಸ್ಪಿಟಲ್ ವಿಚಾರ ಹೇಳ್ತಾ ಇದ್ದೇನೆ. ಅವರು ನಮ್ಮಿಂದ ಮರೆಯಾಗಿದ್ದಾರೆ. ಬದುಕಿದ್ದಿದ್ರೆ ಅವರಿಗೆ 100 ಆಗ್ತಿತ್ತು. ಅವರು ನಮ್ಮಿಂದ ದೈಹಿಕವಾಗಿ ದೂರ ಆಗಿದ್ದಾರೆ. ಅವರ ಆದರ್ಶಗಳು ನಮ್ಮಲ್ಲಿ ಉಳಿಬೇಕು. ಸಿಂಧ್ಯಾ ಅವರನ್ನು ನಾನು ಈಗ ಗಮನಿಸಿದೆ, ನಾನು ಮೊದಲು ಗಮನಿಸಲಿಲ್ಲ. ಸಿಂಧ್ಯಾ ಅವರು, ನಾವು ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ಸ್ಕೂಲೇ. ಯಾವ ಕಾರಣಕ್ಕಾಗಿ ನಾವು ಮರೆಯಲ್ಲಿದ್ದೀವಿ ಅನ್ನೋದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಆ ಒಂದು ಶಾಪಕ್ಕೆ ಜಾಲಪ್ಪನವ್ರು ಸಿಕ್ಕಲಿಲ್ಲ, ಅವ್ರು ಹೊರಗೆ ಬಿದ್ರು. ವೆಂಕಟಾಚಲಯ್ಯನವರು ಇಲ್ಲಿದ್ದಾರೆ. ವೆಂಕಟಾಚಲಯ್ಯನವರು, ನರಸಿಂಹಯ್ಯನವರು ಜಾಲಪ್ಪನವರನ್ನ 1, ಜಾಲಪ್ಪ 2, ಜಾಲಪ್ಪ 3 ಮೂರನ್ನು ನೋಡಿದವರು. ನಮ್ಮ ದೌರ್ಭಾಗ್ಯ, ನರಸಿಂಹಯ್ಯನವರು ಮತ್ತೆ ವೆಂಕಟಾಚಲಯ್ಯನವರು ಪ್ರತಿಸ್ಪರ್ಧಿಗಳಾಗಿ ಚುನಾವಣೆ ನಡೆಸೋದನ್ನ ನೋಡ್ಬೇಕಾಗಿ ಬಂತು. ನಾವು ಕಣ್ಣೀರು ಹಾಕೊಂಡ್ವಿ. ಆದರೆ ಇವರೆಲ್ಲರೂ ಕೂಡ ಏನೆಲ್ಲ ಆಗಿರಬಹುದು, ಜಾಲಪ್ಪನವರ ಅತಿ ಕಷ್ಟದ ದಿನಗಳಲ್ಲಿ ಹೆಗಲು ಕೊಟ್ಟು ನಿಂತಂಥವರು. ಜಾಲಪ್ಪನವ್ರಿಗೆ ಒಬ್ಬರಿಗೆ ಈ ಗೌರವ ಸಲ್ಲದಿಲ್ಲ, ನಿಮಗೆಲ್ಲರಿಗೂ ಈ ಗೌರವ ಸಲ್ಲುತ್ತೆ. ಆ ಕಷ್ಟದ ದಿನಗಳಲ್ಲಿ ಇದ್ದಂಥವ್ರಿಗೆ ಈ ಸಂಸ್ಥೆ ಚಿರಾಯುವಾಗಲಿ. ಜಾಲಪ್ಪನವರ ಆದರ್ಶಗಳು ನಮ್ಮ ಮಧ್ಯೆ ಇರಲಿ. ಮಾತಾಡ್ತಾ ಹೋದರೆ ಅದಕ್ಕೆ ಆದಿಯೂ ಇರೋದಿಲ್ಲ, ಅಂತ್ಯವೂ ಇರೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಿರುದುಗಳು ಮಾಡೋರು ಬಹಳ ಜನ ಇರ್ತಾರೆ. ಬಹಳ ಜನ ಸನ್ಮಾನ ಸತ್ಕಾರ, ನಿಮ್ಮನೇಲಿ ಜಾಗವೇ ಸಾಕಾಗೋದಿಲ್ಲ ಅವೆಲ್ಲ ಇಟ್ಕೊಳ್ಳೋದಕ್ಕೆ. ದಯಮಾಡಿ ಅವನ್ನೆಲ್ಲ ಹೆಚ್ಚಾಗಿ ಮನೇಲಿ ಇಟ್ಕೋಬೇಡಿ. ಯಾರು ನಿಮ್ಮನ್ನ ಆದರ್ಶಗಳಿಗಾಗಿ ಗೌರವಿಸ್ತಾರೆ, ತಮ್ಮ ಬದುಕಿನಲ್ಲಿ ಬೆಳಕನ್ನೇ ಕಾಣಲಿಲ್ಲ, ಆ ಬೆಳಕಿಗಾಗಿ ಹಾತೊರಿತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.